ಪಡವಲಕಾಯಿ ಕೂಟು ಒಮ್ಮೆ ನೀವು ಮಾಡಿ ಇದರ ರುಚಿ ನೋಡಿ ಅಂತೆ ಎಷ್ಟು ಸೂಪರ್ ಆಗಿರ್ತದೆ ಅಂತ ಹೇಳಿ ನೀವು ಮತ್ತೆ ಹೇಳ್ತೀರಾ. ನಾವು ಯಾವಾಗಲೂ ಉಂಟಲ್ಲ ಸಾರು ಸಾಂಬಾರು ಪಲ್ಯ ಚಟ್ನಿ ಇದೇ ಥರದ್ದು ತಿಂದು ತಿಂದು ಬೇಜಾರಾಗಿರ್ತದೆ. ಅದಕ್ಕೆ ನಾನಿವತ್ತೊಂದು ಸಿಂಪಲ್ ಆದ ಕೂಟನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತೇನೆ. ಅದು ಯಾವುದ್ರಿಂದ ಅಂತ ಹೇಳಿದ್ರೆ ಈ ಪಡವಲಕಾಯಿನ ಉಪಯೋಗಿಸ್ಕೊಂಡು ಭಾರಿ ಸುಲಭದ ಕೂಟು, ರುಚಿಯಾಗಿರ್ತದೆ ತುಂಬ. ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಒಂದು ದೊಡ್ಡ ಪಡವಲಕಾಯಿ ಸಿಕ್ಕಿತ್ತು ನನಗೆ. ನೋಡಿ, ಪಡವಲಕಾಯನ್ನು 2 ಕಟ್ ಮಾಡುವ. ಇದನ್ನು ಹಾಗೆ ಒಳಗೆ ಕಟ್ ಮಾಡಿ ಬೀಜ ಎಲ್ಲ ತೆಗಿಬೇಕು. ಕೈಯಲ್ಲೇ ಬೀಜ ತೆಗಿಲಿಕ್ಕೆ ಬರ್ತದೆ ನೋಡಿ. ಒಳ್ಳೆ ಹತ್ತಿ ಥರ ಉಂಟು ನೋಡಿ. ಚಿಕ್ಕದಾಗಿ ಕಟ್ ಮಾಡುವ, ತುಂಬ ದೊಡ್ಡದಾಗಿ ಕಟ್ ಮಾಡೋದು ಬೇಡ. ಚಿಕ್ಕದಾಗಿ ಕಟ್ ಮಾಡಿದರೆ ಆಯ್ತು, ಬೇಗ ಬೇಯ್ತದೆ ಈ ಥರ ಕಟ್ ಮಾಡಿದರೆ. ಮುಕ್ಕಾಲು ಲೋಟದಷ್ಟು ಹೆಸರು ಬೇಳೆ. ಇದನ್ನು ಫಸ್ಟಿಗೆ ಚೆನ್ನಾಗಿ ತೊಳ್ಕೊಬೇಕು, ನೀರೆಲ್ಲ ಹಾಕಿ ಚೆಂದ ತೊಳೆದಾಗಿದೆ. ಇನ್ನೊಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸುವ. ಹಾಗೇನೊಂದು 2 ಚಮಚದಷ್ಟು ತೆಂಗಿನೆಣ್ಣೆ. ಇಷ್ಟನ್ನು ಹಾಕಿ ಇದನ್ನು ಒಳ್ಳೆ ಬೇಯಿಸಬೇಕು. 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ತುಂಬ ತೆಂಗಿನಕಾಯಿ ಬೇಡ, ನಾವಿಲ್ಲಿ ಹೆಸರು ಬೇಳೆ ಕೂಡ ಬೇಯಿಸಿಟ್ಟಿದ್ದೇವೆ. 2 ದಪ್ಪ ಆಗ್ತದೆ ತುಂಬ ಹಾಕಿದರೆ. ಹಾಗೆಯೇ 1 ಚಮಚದಷ್ಟು ಜೀರಿಗೆದ್ದು ಘಮ ಒಳ್ಳೆಯದಾಗಿ ಬರ್ತದೆ ನಮ್ಮ ಕೂಟಲ್ಲಿ. ಹಾಗೆಯೇ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಒಂದು 3 ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕೊಳ್ತೇನೆ. ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ನುಣ್ಣಗೆ ರುಬ್ಬಬೇಕು. ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿ ಆಯಿತು. ಮಸಾಲೆ ಹಾಗೆ ಹೆಸರುಬೇಳೆ ಕೂಡ ಆಯಿತು, ಬೇಯಿಸಿ ಎಲ್ಲ ಆಯಿತು, ಮಸಾಲೆನ ರುಬ್ಬಿ ಆಯಿತು. ಇನ್ನು ನಾವು ಪಡವಲಕಾಯಿ ಕೂಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನೋಡಿ, ಕೂಟು ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ. ನೋಡಿ, ಕೂಟು ಮಾಡಲಿಕ್ಕೆ ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡೆ. ಅದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ. ನಾವು ಒಗ್ಗರಣೆ ಕೊಡ್ತಾ ಪಡವಲಕಾಯನ್ನು ಬೇಯಿಸೋದು. ನೋಡಿ, ಉದ್ದಿನಬೇಳೆ ಸ್ವಲ್ಪ ಕೆಂಪಾಯಿತು. ಇವಾಗ ಇದಕ್ಕೆ ಒಂದು 2 ಬ್ಯಾಡಗಿ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕುವ. ಸ್ವಲ್ಪ ಪರಿಮಳ ಇರುವಂತಹ ಬ್ಯಾಡಗಿ ಮೆಣಸು ಹಾಕಬೇಕು, ಒಳ್ಳೆಯದಾಗ್ತದೆ ಅವಾಗ. 2 ಹೆಸರು ಕರಿಬೇವನ್ನು ಹಾಕೊಳ್ಳುವ. ಇನ್ನಿದಕ್ಕೆ ಕಟ್ ಮಾಡಿದ ಪಡವಲಕಾಯನ್ನು ಸೇರಿಸುವ. ನೋಡಿ, ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಸಬೇಕು. ನೋಡಿ, ಪಡವಲಕಾಯನ್ನು ಈ ಥರ ಒಗ್ಗರಣೆ ಕೊಟ್ಟು ಆ ಎಣ್ಣೆಯಲ್ಲೇ ಬೇಯಿಸಬೇಕು. ಈ ಥರ ಬೇಯಿಸಲಿಕ್ಕೆ ಬೇಕಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದು. ಅಂದರೆ ತುಂಬ ದೊಡ್ಡದಾಗಿ ಕಟ್ ಮಾಡಿದರೆ ಬೇಗ ಬೇಯುವುದಿಲ್ಲ. ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸುವ. ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸಿದ್ರೆ ಸಾಕು, ತುಂಬ ನೀರು ಮಾಡೋದು ಬೇಡ. ಪಡವಲಕಾಯಿ ಕೂಟು ಉಂಟಲ್ಲ, ಕೇವಲ ಸ್ವಲ್ಪ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಒಳ್ಳೆ ರೆಸಿಪಿ. ಅಂದರೆ ಇದಕ್ಕೆ ತುಂಬ ಮಸಾಲೆ ಏನಿಲ್ಲ. ನಾನು ಮಸಾಲೆಗೆ ಖಾಲಿ ಈ ತೆಂಗಿನಕಾಯಿ ಹಾಗೆಯೇ ಜೀರಿಗೆ ಮೆಣಸು ಮಾತ್ರ ಹಾಕಿರೋದು, ಮತ್ತು ಏನು ಹಾಕಲಿಲ್ಲ. ತುಂಬ ಮಸಾಲೆ ಎಲ್ಲ ಬೇಡ ಅಂತ ಇದ್ದಾಗ ಈ ಥರ ಒಂದು ರೆಸಿಪಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತದೆ. ನೋಡಿ, ನೀರೆಲ್ಲ ನಾನಿಲ್ಲಿ ತುಂಬ ಸೇರಿಸಲಿಲ್ಲ, ಖಾಲಿ ಪಡವಲಕಾಯಿ ಬೇಯಲಿಕ್ಕೆ ಬೇಕಾಗಿ ಮಾತ್ರ ಒಂದು 3/4 ಲೋಟ ಆಗುವಷ್ಟು ನೀರನ್ನು ಸೇರಿಸಿದೆ. 3/4 ಅಂದರೆ ಫಸ್ಟಿಗೆ ಒಂದು ಅರ್ಧ ಲೋಟ ಹಾಕಿದೆ, ಸ್ವಲ್ಪ ನೀರು ಕಡಿಮೆ ಆಯ್ತು ಅಂತ ಹೇಳಿ ಆದಾಗ ಮತ್ತೆ ಒಂದು 1/4 ಲೋಟದಷ್ಟು ಸೇರಿಸಿದೆ. ನೋಡಿ, ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸಿದ್ರೆ ಆಯ್ತು. ಇದು ಆಲ್ಮೋಸ್ಟ್ ಆಗ್ತಾ ಬಂತು. ನೋಡಿ, ಈ ಥರ ಸ್ವಲ್ಪ ಕಟ್ ಮಾಡುವಾಗ ಹಾಗೆ ಕಟ್ ಆಗಬೇಕು. ಇನ್ನಿದಕ್ಕೆ ನಾವು ಕಿವುಚಿದ ಹುಣಸೆ ಹುಳಿ ನೀರನ್ನು ಹಾಕೊಳ್ಳುವ. ಒಂದು 2 ಸ್ಪೂನ್ ಆಗುವಷ್ಟು ನೀರಿದೆ ನೋಡಿ. ಹಾಗೆಯೇ ಚಿಟಿಕೆ ಇಂಗನ್ನು ಈ ಥರ ಸ್ವಲ್ಪ ನೀರು ಮಾಡಿಕೊಂಡು ಹಾಕೊಳ್ಳುವ. ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಹೆಸರುಬೇಳೆ ಚೆಂದ ಬೇಯಿಸಿದ್ದೇನೆ ನೋಡಿ, ಆವಾಗ ಬೇಯಿಸಿಟ್ಟಿದ್ದು. ಈ ಥರ ಆಗಬೇಕು.
ಅದನ್ನು ಹಾಕೊಳ್ಳುವ. ಫುಲ್ ಮಿಕ್ಸ್ ಮಾಡುವ. ರುಬ್ಬಿದ ಮಸಾಲೆ ಸೇರಿಸುವ. ಮಸಾಲೆಯನ್ನು ಕೂಡ ತುಂಬ ನೀರು ಮಾಡಲಿಲ್ಲ ನಾನು. ನೋಡಿ ಈ ಥರ ಇರಬೇಕು. ಮಸಾಲೆ ಎಲ್ಲ ಹಾಕಿದ ಮೇಲೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಹೆಸರು ಬೇಳೆ ಅಥವಾ ತೊಗರಿಬೇಳೆ ಎರಡನ್ನು ಹಾಕ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ನಮ್ಮನೆಯಲ್ಲಿ ಈ ಥರ ಮಾಡ್ತೇವೆ ನಾವು, ಹಾಗಾಗಿ ಇದೇ ರೀತಿ ನಿಮಗೆ ಮಾಡಿ ತೋರಿಸಿದೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಈ ಕೂಟನ್ನು ರೆಡಿ ಮಾಡ್ತಾರೆ. ಇದು ನಮ್ಮ ಮನೆಯಲ್ಲಿ ಮಾಡುವಂತಹ ಕೂಟು. ನೋಡಿ ಸ್ವಲ್ಪ ದಪ್ಪ ಆಯ್ತು ಅಂತ ಹೇಳಿ ಆದರೆ ನೀರು ಮಾಡ್ಕೋಬೋದು. ನೋಡಿ ಇದಿನ್ನೊಂದು 2 ಕುದಿ ಬರಬೇಕು. ಇಷ್ಟೇ ಸಾಮಗ್ರಿ ಹಾಕಲಿಕ್ಕೆ, ಮತ್ತೇನು ಹಾಕಲಿಕ್ಕಿಲ್ಲ. ನೋಡಿ ಕೂಟು ಒಳ್ಳೆದಾಗಿ ಕುದೀತಾ ಉಂಟು. ಇನ್ನಿದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳುವ. ಬಿಸಿ ಬಿಸಿ ಕೂಟು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಹೀಗೆ ನಾವು ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೇರಿಸಿದರೆ ಭಾರಿ ರುಚಿ ಆಗ್ತದೆ. ಆದರೆ ಎಲ್ಲದಕ್ಕೂ ಸೂಟ್ ಆಗುವಂಥ ಇದು ಕೂಟು, ಪಡವಲಕಾಯಿ ಕೂಟು. ಒಮ್ಮೆ ನೀವು ಮಾಡಿ ಇದರ ರುಚಿ ನೋಡಿ ಅಂತೆ, ಎಷ್ಟು ಸೂಪರ್ ಆಗಿರ್ತದೆ ಅಂತ ಹೇಳಿ ನೀವು ಮತ್ತೆ ಹೇಳ್ತೀರಾ. ನಮ್ಮ ಚಪಾತಿ, ಪೂರಿ, ಅನ್ನ, ದೋಸೆ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಒಳ್ಳೆ ಕೂಟು. ಹೇಗೆ ಆಗಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.